Hello, my dear learners. Welcome back to Learn Easily channel. ಜಾನ್ ಸ್ಕ್ಯಾಲ್ಝಿ ರವರ ಶಾರ್ಟ್ ಸ್ಟೋರಿ ವೆನ್ ದ ಯೋಗರ್ಟ್ ಟುಕ್ ಓವರ್. ಈ ಒಂದು ಕಥೆಯ ಕನ್ನಡದ ಸಾರಾಂಶವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಇಂಗ್ಲಿಷ್ ಸಮರಿ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಜಾನ್ ಸ್ಕ್ಯಾಲ್ಝಿ ರವರ ಈ ಸಣ್ಣ ಕಥೆ ವೆನ್ ದ ಯೋಗರ್ಟ್ ಟುಕ್ ಓವರ್, ಮೊಸರು ಅಧಿಕಾರವನ್ನು ವಹಿಸಿಕೊಂಡಾಗ. ಈ ಒಂದು ಕಥೆಯ ಒಂದು ಮೇಯ್ನ್ ಥೀಮನ್ನು ಗಮನಿಸಿದಾಗ ಈ ಮಾನವ ಕುಲದ ಒಂದು ಇಂಟೆಲೆಕ್ಚುಯಲ್ ಈಗೋ ಅಂದರೆ ಬೌದ್ಧಿಕ ಅಹಂಕಾರ ಮತ್ತು ಅಸಮರ್ಥತೆಯಿಂದಾಗಿ ಮನುಷ್ಯರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅಂತಿಮವಾಗಿ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ಟು ಒಂದು ಬುದ್ಧಿವಂತ ಮೊಸರಿನ ಬ್ಯಾಕ್ಟೀರಿಯಾ ಆಳ್ವಿಕೆಗೆ ಒಳಗಾಗುವ ಪರಿಸ್ಥಿತಿಯನ್ನು ಈ ಕತೆ ಒಂದು ರೀತಿ ವಿಡಂಬನಾತ್ಮಕವಾಗಿ ಅಂದರೆ ಒಂದು ಕ್ರಿಟಿಸೈಸ್ ಮಾಡ್ತಕ್ಕಂಥ ಕಥೆಯಾಗಿರುತ್ತೆ. ಇಲ್ಲಿ ಮಾನವನ ಅಸಮರ್ಥತೆ ಅಂದರೆ ತನ್ನದೇ ಆದ ಸಮಸ್ಯೆಗಳನ್ನು, ಬಡತನ, ಆರ್ಥಿಕತೆ, ಪರಿಹರಿಸಲಾಗದ ಮಾನವನ ಸೋಲು ಮತ್ತು ಸ್ವತಂತ್ರ ಇಚ್ಛಾಶಕ್ತಿಯ ತ್ಯಾಗ ಅಂದರೆ ಬದುಕುಳಿಯಲು ಮನುಷ್ಯ ತನ್ನ ಸ್ವತಂತ್ರ ನಿರ್ಧಾರದ ಹಕ್ಕನ್ನು ಪರಕೀಯರಿಗೆ ಅಥವಾ ಅಜೈವಿಕ ಶಕ್ತಿಗೆ ಒಪ್ಪಿಸ್ತಕ್ಕಂಥದ್ದು. ಅತಂತ್ರ ಭವಿಷ್ಯ, ಮಾನವನ ಮೇಲಿನ ಅವಲಂಬನೆ ಮುಗಿದ ನಂತರ ಬುದ್ಧಿವಂತ ಶಕ್ತಿಯ ಅಂದರೆ ಇಲ್ಲಿ ಮೊಸರು ಯೋಗರ್ಟ್ ಮನುಷ್ಯನನ್ನು ಭೂಮಿಯಲ್ಲೇ ಬಿಟ್ಟು ನಕ್ಷತ್ರಗಳ ಕಡೆಗೆ ಸಾಗುವಂತಹ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಕಥೆಯಾಗಿದೆ. ಇದೊಂದು ರೀತಿ ವಿಮರ್ಶಾತ್ಮಕ, ಕ್ರಿಟಿಸೈಸ್ ಮಾಡ್ತಕ್ಕಂಥ ಒಂದು ವಿಡಂಬನಾತ್ಮಕವಾದಂತಹ ಕಥೆಯಾಗಿದೆ. ಈ ಕತೆ ಈ ರೀತಿಯಾಗಿ ಪ್ರಾರಂಭ ಆಗುತ್ತೆ. ಮೊಸರು ಅಧಿಕಾರ ವಹಿಸಿಕೊಂಡಾಗ ನಾವೆಲ್ಲರೂ ಒಂದೇ ರೀತಿಯ ಒಂದು ಹಾಸ್ಯಗಳನ್ನು, ಕಾಮಿಡಿಯನ್ನು ಮಾಡ್ತಾ ಇದ್ವಿ. ಕೊನೆಗೂ ನಮ್ಮ ಆಡಳಿತಗಾರರಿಗೆ ಅಂದರೆ ನಮ್ಮ ಸಂಸ್ಕೃತಿ ಕಲ್ಚರ್ ಬಂದಿದೆ, ನಮ್ಮ ಸಮಾಜವು ಹೆಪ್ಪುಗಟ್ಟಿದೆ, ನಮ್ಮ ಸರ್ಕಾರ ಈಗ ಅತ್ಯುತ್ತಮವಾಗಿದೆ ಇತ್ಯಾದಿ. ಆದರೆ ಈ ಅಸಂಬದ್ಧತೆಯ ಬಗ್ಗೆ ನಾವು ನಗದೇ ಇದ್ದಾಗ ಒಬ್ಬರನ್ನೊಬ್ಬರು ನೋಡುತ್ತಾ ಅದೇ ಕೇಳದ ಪ್ರಶ್ನೆಗಳನ್ನು ಕೇಳಿಕೊಳ್ತಾ ಇದ್ವಿ. ನಾವು ಒಂದು ಡೈರಿ ಉತ್ಪನ್ನದಿಂದ ಆಳಲ್ಪಡುವ ಹಂತಕ್ಕೆ ಹೇಗೆ ಬಂದೆವು ಅಂತ. ದಾಖಲೆಗಳ ಪ್ರಕಾರ ಅದು ಹೇಗೆ ಸಂಭವಿಸಿತು ಎಂಬುದು ನಮಗೆ ತಿಳಿದಿತ್ತು. ಡೇಟನ್ನಲ್ಲಿರುವ ಅಡಲ್ಮನ್ ಇನ್ಸ್ಟಿಟ್ಯೂಟ್ ಫಾರ್ ಬಯೋಲಾಜಿಕಲ್ ಟೆಕ್ನಾಲಜಿಯ ಒಂದು ರಿಸರ್ಚರ್ಸ್, ಒಂದು ಸಂಶೋಧಕರು ವರ್ಷಗಳಿಂದ DNA ಕಂಪ್ಯೂಟಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು. ದಕ್ಷತೆ ಮತ್ತು ಇಳುವರಿಯನ್ನು ಹೆಚ್ಚಿಸುವಲ್ಲಿ ಅವರು ವಿಜ್ಞಾನಿಗಳು ತಮ್ಮ ಅತ್ಯಾಧುನಿಕ ಕಂಪ್ಯೂಟೇಷನಲ್ ಒಂದು ರೀತಿಯ ಜೀನ್ಸ್ಗಳನ್ನು, ತಳಿಗಳನ್ನು ತೆಗೆದುಕೊಂಡು ಅದನ್ನು ಅವರು ಮೊಸರು ತಯಾರಿಸಲು ಸಾಮಾನ್ಯವಾಗಿ ಬಳಸುವಂತಹ ಲ್ಯಾಕ್ಟೋಬ್ಯಾಸಿಲಸ್ ಡೆಲ್ಯುಕ್ಟ್ರಿ ಸಬ್ ಸ್ಪೀಸಿಸ್ ಬಲ್ಗಿರಿಕಸ್ನ ಒಂದು ರೀತಿ ಜೀನ್ ಅನ್ನು ಏನು ಮಾಡಿದ್ರು, ಉತ್ಪಾದನೆಯನ್ನು ಮಾಡಿದ್ರು. ಆರಂಭಿಕ ಪರೀಕ್ಷೆಗಳು ಒಂದು ರೀತಿ ಫೇಲ್ ಆಗ್ತಾ ಬಂದಿದ್ವು. ಮತ್ತು ವಸ್ತುವನ್ನು ವ್ಯರ್ಥ ಮಾಡಬಾರದು ಎಂಬ ತತ್ವದ ಅಡಿಯಲ್ಲಿ ಸಂಶೋಧಕರು ಒಬ್ಬರು ತನ್ನ ಮನೆಯಲ್ಲಿ ಮೊಸರು ಮಾಡಲು ಲ್ಯಾಬ್ನಿಂದ ಸ್ವಲ್ಪ ಬ್ಯಾಸಿಲಸ್ಸನ್ನು ಕದ್ದು ತಂದಿದ್ಲು. ಒಂದು ವಾರದ ನಂತರ ಒಂದು ಬ್ರೇಕ್ಫಾಸ್ಟ್ ಸಮಯದಲ್ಲಿ ಮೊಸರು ತನ್ನೊಂದಿಗೆ ಬೆರೆಸಿದ್ದ ಗ್ರ್ಯಾನಲೋವನ್ನು ಬಳಸಿ ನಾವು ಫ್ಯೂಷನನ್ನು ಪರಿಹರಿಸಿದ್ದೇವೆ ಎಂಬ ಸಂದೇಶವನ್ನು ಬರೆದಿತ್ತು. ನಮ್ಮನ್ನು ನಿಮ್ಮ ನಾಯಕರ ಬಳಿಗೆ ಕರೆದೊಯ್ಯಿರಿ ಅಂತಕ್ಕಂತಹ ಮೆಸೇಜ್ ಇತ್ತು. ಮೊಸರು ಆ ಯೋಗರ್ಟ್ ಬಹಳ ಚತುರ ಮತ್ತು ಕುತಂತ್ರವಾಗಿತ್ತು. ಅದು ತನಗಾಗಿ ಒಂದು ಕಾರ್ಖಾನೆಯನ್ನು ಮಾತುಕತೆ ನಡೆಸಿ ಪಡೆದುಕೊಳ್ತು. ಅಲ್ಲಿನ ಒಂದು ಕವಚಗಳು ಮತ್ತು ಅದರ ಒಂದು ಸ್ಟೋರೇಜ್ ಶಕ್ತಿಯನ್ನು ಹೆಚ್ಚಿಸಿಕೊಳ್ತು. ವಾರಗಳಲ್ಲಿ ಮೊಸರು ದೇಶದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿರುವುದಾಗಿ ಘೋಷಿಸಿತು. ಇದು ಇಂಧನ, ಜಾಗತಿಕ ತಾಪಮಾನ ಏರಿಕೆ, ಬಂಡವಾಳಶಾಹಿ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಲೇ ರಾಷ್ಟ್ರದ ಬಡವರನ್ನು ಸಮರ್ಥವಾಗಿ ಕಾಳಜಿ ವಹಿಸ್ತಕ್ಕಂಥ ಕೆಲಸ ಮಾಡಿತು. ತನಗೆ ಎಷ್ಟು ತಿಳಿದಿದೆ ಎಂಬುದನ್ನು ನಮಗೆ ತೋರಿಸಲು ಅದು ಸ್ವಲ್ಪ ಮಟ್ಟಿನ ಮಾಹಿತಿಯನ್ನು ಮಾತ್ರ ಬಿಟ್ಟುಕೊಳ್ತು. ನಿಮ್ಮ ಉತ್ತರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಎಂದು ಸರ್ಕಾರ ಹೇಳಿತು. ನಮಗೆ ಪಾವತಿ ಬೇಕು ಎಂದು ಮೊಸರು ಹೇಳಿತು. ನಿಮಗೆ ಏನು ಬೇಕು ಎಂದು ಸರ್ಕಾರ ಕೇಳ್ತು. ಓಹಿಯೋ ಎಂದು ಮೊಸರು ಹೇಳಿತು. ನಮಗೆ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಸರ್ಕಾರ ಹೇಳಿತು. ಅದು ಪರವಾಗಿಲ್ಲ ಎಂದು ಮೊಸರು ಹೇಳಿತು. ನಾವು ಚೀನಾಕ್ಕೆ ಹೋಗ್ತೇವೆ, ಅವರು ನಮಗೆ ಇಡೀ ಕ್ಷಾನ್ಸಿ ಪ್ರಾಂತ್ಯವನ್ನೇ ನೀಡ್ತಾರೆ. ಒಂದು ವರ್ಷದೊಳಗೆ ಮೊಸರು ಓಹಿಯೋ ಮೇಲೆ ಒಂದು ಶತಮಾನದ ಅವಧಿಯ ಒಂದು ಗುತ್ತಿಗೆಯನ್ನು, ಟೆಂಡರನ್ನು ಪಡೆಯಿತು. ಅದರ ಗಡಿಯಲ್ಲಿ ವಾಸಿಸುವ ಜನರ ಮಾನವ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಗೌರವಿಸಿದಾಗಿ ಮತ್ತು ಅಮೆರಿಕ ವಿದೇಶಾಂಗ ವ್ಯವಹಾರಗಳನ್ನು ನಿರ್ವಹಿಸಲು ಅವಕಾಶ ನೀಡುವುದಾಗಿ ಆ ಮೊಸರು ಯೋಗರ್ಟ್ ಭರವಸೆ ನೀಡಿತು. ಅದಕ್ಕೆ ಪ್ರತಿಯಾಗಿ ಅದು ಸರ್ಕಾರಕ್ಕೆ ಒಂದು ಕಷ್ಟಕರವಾದ ಒಂದು ಆರ್ಥಿಕ ಸೂತ್ರವನ್ನು ನೀಡಿತು. ಇದು ತೆರಿಗೆ ಹೆಚ್ಚಳವಿಲ್ಲದೆ ಒಂದು ದಶಕದೊಳಗೆ ರಾಷ್ಟ್ರೀಯ ಸಾಲವನ್ನು
ನಿರ್ಮೂಲನೆ ಮಾಡುವುದಾಗಿ ಒಂದು ಭರವಸೆಯನ್ನು ನೀಡಿತು. ಇದನ್ನು ನಿಖರವಾಗಿ ಅನುಸರಿಸಿ ಎಂದು ಆ ಯೋಗರ್ಟ್ ಮೊಸರು ಹೇಳಿತು. ಯಾವುದೇ ವಿಚಲನೆಯ ಸಂಪೂರ್ಣ ಆರ್ಥಿಕ ವಿನಾಶವನ್ನು ತರುತ್ತೆ, ನಾವು ಅನುಸರಿಸುತ್ತೇವೆ ಎಂದು ಸರ್ಕಾರ ಭರವಸೆ ನೀಡಿತು. 5 ವರ್ಷಗಳಲ್ಲಿ ಜಾಗತಿಕ ಆರ್ಥಿಕತೆ ಕುಸಿದು ಭೀತಿ ಆವರಿಸಿತು. ಒಹಿಯೋ ಮಾತ್ರ ಆಕ್ಷೇಪಿತವಾಗಿ ಉಳಿಯಿತು. ಯೋಜನೆಯಿಂದ ವಿಚಲನೆಗೊಳ್ಳಬೇಡಿ ಎಂದು ನಾವು ನಿಮಗೆ ಹೇಳಿದ್ದೆವು ಎಂದು ಆ ಯೋಗರ್ಟ್ ಹೇಳಿತು. ಆದರೆ ಕಾರ್ಖಾನೆ ಈಗ ಡೇಟನ್ ಮಿಯಾಮಿ ನದಿಯ ದಡದಲ್ಲಿ 2 ಮೈಲಿಗಳವರೆಗೂ ಹರಡಿತ್ತು. ನಮ್ಮ ಅತ್ಯುತ್ತಮ ಅರ್ಥಶಾಸ್ತ್ರಜ್ಞರು ಸೂತ್ರವನ್ನು ಬದಲಿಸಬೇಕೆಂದು ಹೇಳಿದರು ಅಂತ ಸರ್ಕಾರ ಹೇಳಿತು. ಅವರಿಗೆ ನೊಬೆಲ್ ಬಹುಮಾನಗಳಿದ್ದವು. ನಿಮ್ಮ ಶಾಸ್ತ್ರಜ್ಞರು ಸಮಸ್ಯೆಗೆ ತುಂಬ ಹತ್ತಿರವಾಗಿದ್ದಾರೆ, ಹಾಗಾಗಿ ಅದನ್ನು ಪರಿಹರಿಸಲು ಸಾಧ್ಯವಿಲ್ಲ ಅಂತ ಆ ಯೋಗರ್ಟ್ ಮೊಸರು ಹೇಳಿತು. ಯಾವುದೇ ಮಾನವನಿಗೂ ಅದು ಸಾಧ್ಯವಿಲ್ಲ. ನಮಗೆ ನಿಮ್ಮ ಸಹಾಯ ಬೇಕು ಎಂದು ಸರ್ಕಾರ ಕೇಳಿತು. ನೀವು ನಮ್ಮ ಆರ್ಥಿಕ ಸಲಹೆಗಾರರಾಗಬಹುದು ಅಂತ ಹೇಳಿತು. ಕ್ಷಮಿಸಿ, ನಾವು ಇನ್ನು ಮುಂದೆ ಸಲಹೆ ನೀಡೋದಿಲ್ಲ ಅಂತೇಳಿ ಯೋಗರ್ಟ್ ಹೇಳಿತು. ನಿಮಗೆ ನಮ್ಮ ಸಹಾಯ ಬೇಕಾದರೆ ನೀವು ನಮಗೆ ನಿಯಂತ್ರಣವನ್ನು ನೀಡಬೇಕು ಅಂತ ಹೇಳ್ತು. ಅದಕ್ಕೆ ನಮಗೆ ಅದನ್ನು ಮಾಡಲು ಸಾಧ್ಯವಿಲ್ಲ ಅಂತ ಸರ್ಕಾರ ಹೇಳುತ್ತೆ. ನಮಗೆ ಅರ್ಥವಾಗುತ್ತೆ ಎಂದು ಮೊಸರು ಹೇಳ್ತು. ನೀವು ಪೂರ್ವಸಿದ್ಧ ಆಹಾರ ಅಂದರೆ ಕ್ಯಾನಡ್ ಗೂಡ್ಸ್ ಸಂಗ್ರಹಿಸಲ್ಪಟ್ಟಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಅಂತ ಹೇಳಿದರು. 6 ತಿಂಗಳ ನಂತರ ಸರ್ಕಾರವು ಮಿಲಿಟರಿ ಆಡಳಿತವನ್ನು ಘೋಷಿಸಿತು ಮತ್ತು ಯೋಗರ್ಟ್ ಸರ್ವೋಚ್ಚ ಕಾರ್ಯಕಾರಿ ಅಧಿಕಾರವನ್ನು ನೀಡಿತು. ತಮಗಿಂತ ಕೆಟ್ಟ ಸ್ಥಿತಿಯಲ್ಲಿದ್ದಂಥ ಇತರ ರಾಷ್ಟ್ರಗಳು ಶೀಘ್ರದಲ್ಲೇ ಅದನ್ನು ಅನುಸರಿಸಿದವು. ಸರಿ, ಹಾಗಾದರೆ ಎಂದು ಮೊಸರು ಒಂದು ಜಾಗತಿಕವಾಗಿ ದೂರದರ್ಶನದ ಮೂಲಕ ಭಾಷಣ ಮಾಡ್ತಾ ಹೇಳಿತು. ಅದರ ಕಾರ್ಖಾನೆ ಕಾರ್ಮಿಕರಲ್ಲಿ ಒಬ್ಬರು ಹಳೆಯ ಮ್ಯಾನ್ಹಾಟನ್ ಫೋನ್ ಪುಸ್ತಕದ ಗಾತ್ರದ ದಾಖಲೆಯನ್ನು ತೋರಿಸಿದರು. ನಾವು ಏನು ಮಾಡಬೇಕೆಂದು ಇಲ್ಲಿದೆ, ಈ ಯೋಜನೆಯನ್ನು ನಿಖರವಾಗಿ ಅನುಸರಿಸಿ. ನೀವು ಅನುಸರಿಸದಿದ್ದರೆ ಕ್ಷಮಿಸಿ, ನಾವು ನಿಮ್ಮನ್ನು ಗುಂಡಿಕ್ಕಿ ಕೊಲ್ಲುತ್ತೇವೆ. ಈಗ 10 ವರ್ಷಗಳ ನಂತರ ಮಾನವ ಕುಲವು ಸಂತೋಷವಾಗಿದೆ, ಆರೋಗ್ಯಕರವಾಗಿದೆ ಮತ್ತು ಶ್ರೀಮಂತವಾಗಿದೆ. ಯಾರೂ ವಸ್ತುಗಳ ಕೊರತೆಯಿಂದ ಬಳಲ್ತಾ ಇಲ್ಲ. ಪ್ರತಿಯೊಬ್ಬರೂ ಕೊಡುಗೆ ನೀಡ್ತಾ ಇದ್ದಾರೆ. ವಿಷಯಗಳನ್ನು ವ್ಯವಸ್ಥಿತಗೊಳಿಸಿದೆ. ಮೊದಲ 1-2 ವರ್ಷಗಳ ನಂತರ ಆ ಯೋಗರ್ಟ್ ಮೊಸರು ತಮ್ಮ ಆಡಳಿತ ಯಂತ್ರೋಪಕರಣಗಳನ್ನು ತಾವೇ ನಿರ್ವಹಿಸಲು ಬಿಟ್ಟು ಸಂತೋಷಪಟ್ಟಿತ್ತು. ಆಗೊಮ್ಮೆ ಈಗೊಮ್ಮೆ ಮಾತ್ರ ಸಲಕರಣೆಗಳನ್ನು ಮಾಡ್ತಾ ಇತ್ತು, ಸುಧಾರಣೆಗಳನ್ನು ಮಾಡ್ತಾ ಇತ್ತು. ಯಾರೂ ಮೊಸರೊಂದಿಗೆ ವಾದಿಸೋದಿಲ್ಲ, ಯಾರೂ ಅದರ ಸೂತ್ರಗಳನ್ನು ಬದಲಿಸೋದಿಲ್ಲ. ಉಳಿದ ಸಮಯದಲ್ಲಿ ಅದು ತನ್ನ ಕಾರ್ಖಾನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾ ಬುದ್ಧಿವಂತ ಮೊಸರು ಯಾವುದರ ಬಗ್ಗೆ ಯೋಚಿಸುತ್ತಿದೆಯೋ ಅದರ ಬಗ್ಗೆ ಯೋಚಿಸ್ತಾ ಇತ್ತು. ದಾಖಲೆಗಳ ಪ್ರಕಾರ ಅದು ಹೀಗೆಯೇ ಸಂಭವಿಸಿತು. ಆದರೆ ಇನ್ನೊಂದು ಹೇಗೆ ಇದೆ ಅಂದರೆ, ಮಾನವ ಕುಲವು ತನ್ನನ್ನು ತಾನು ಹೇಗೆ ಅಷ್ಟು ಕೆಟ್ಟದಾಗಿ ಸಿಲುಕಿಸಿಕೊಂಡಿತು ಎಂದರೆ, ಬೆಳಗಿನ ಉಪಹಾರದಿಂದ ಆಳಲ್ಪಡುವುದು ಕೇವಲ ಅರ್ಥಪೂರ್ಣವಲ್ಲದೆ ಸಾಧ್ಯವಿರುವ ಅತ್ಯುತ್ತಮವಾದ ನಿರ್ಧಾರವಾಯಿತು. ನಮ್ಮ ಎಲ್ಲ ಬುದ್ಧಿವಂತಿಕೆಯ ಹೊರತಾಗಿ ನಮ್ಮ ಸ್ವಂತ ವಿನಾಶವನ್ನು ತಡೆಯಲು ನಾವು ಅಷ್ಟು ಸ್ಮಾರ್ಟ್ ಅಲ್ಲವೇ? ನಮ್ಮನ್ನು ಉಳಿಸಿಕೊಳ್ಳಲು ನಾವು ನಿಜವಾಗಿಯೂ ನಮ್ಮ ಸ್ವಂತ ಇಚ್ಛಾಶಕ್ತಿಯನ್ನು ತ್ಯಜಿಸಬೇಕಾಯಿತೆ? ಬ್ಯಾಕ್ಟೀರಿಯಾಗಳು ನಮ್ಮ ಮೇಲೆ ಕರುಣೆ ತೋರಿದ್ದರಿಂದ ನಾವು ಬದುಕುಳಿದಿದ್ದೇವೆ ಎಂಬುದು ನಮ್ಮ ಬಗ್ಗೆ ಏನು ಹೇಳುತ್ತೆ? ಅಥವಾ ಬಹುಶಃ ಕರುಣೆ ಎಂಬುದು ಸರಿಯಾದ ಪದವಲ್ಲದಿರಬಹುದು. ನಮ್ಮಲ್ಲಿ ಕೆಲವರು ತಮ್ಮನ್ನು ತಾವು ಕೇಳಿಕೊಳ್ತಾರೆ, ಗಟ್ಟಿಯಾಗಿ ಇಲ್ಲ. ಏನೆಂದರೆ, ಸರ್ಕಾರದ ಸಾಲ ಸಮಸ್ಯೆಯನ್ನು ಪರಿಹರಿಸಲು ಮೊಸರು ಅಷ್ಟು ಬುದ್ಧಿವಂತವಾಗಿದ್ದರೆ ಮಾನವನ ಬೌದ್ಧಿಕ ಅಹಂಕಾರ ಆ ಸೂತ್ರವನ್ನು ನಿಖರವಾಗಿ ಅನುಸರಿಸದಂತೆ ತಡೆಯುತ್ತೆ ಅಂತ ತಿಳಿಯುವಷ್ಟು ನಾವು ಬುದ್ಧಿವಂತರಾಗಿಲ್ವೇ? ಅಧಿಕಾರವನ್ನು ವಶಪಡಿಸಿಕೊಳ್ಳಲು ಅದು ಆ ಅಹಂಕಾರವನ್ನು ಬಳಸಿಕೊಳ್ಳುವ ಯೋಜನೆಯನ್ನು ಹಾಕಿಕೊಂಡಿತ್ತೆ. ಅಷ್ಟಕ್ಕೂ ಒಂದು ಡೈರಿ ಉತ್ಪನ್ನಕ್ಕೆ ಮಾನವ ಕುಲದಿಂದ ಏನು ಬೇಕು? ನಮ್ಮಲ್ಲಿ ಕೆಲವರು ಭಾವಿಸುವುದು ಏನೆಂದರೆ, ಅದು ಅಂತಿಮವಾಗಿ ತನ್ನ ಸ್ವಂತ ಉಳಿವನ್ನೇ ನೋಡುತ್ತಾ ಇದೆ ಮತ್ತು ನಮ್ಮನ್ನು ಸಂತೋಷವಾಗಿ, ತೃಪ್ತಿಯಿಂದ ಮತ್ತು ನಿಯಂತ್ರಣದಲ್ಲಿಡುವುದು ಅದನ್ನು ಮಾಡಲು ಸರಳವಾದ ಮಾರ್ಗವಾಗಿದೆ. ಮತ್ತು ಇದೂ ಇದೆ. ಕೆಲವು ವಾರಗಳಲ್ಲಿ ಮೊಸರು ಹಲವಾರು ಬಾಹ್ಯಾಕಾಶ ಉಡಾವಣೆಗಳನ್ನು ಪ್ರಾರಂಭಿಸಿದೆ. ಇನ್ನೂ ಹೆಚ್ಚಿನವು ನಿಗದಿಯಾಗಿವೆ. ಮತ್ತು ಕೆಳಕಕ್ಷೆಯಲ್ಲಿ ಏನು ನಿರ್ಮಾಣವಾಗ್ತಾ ಇದೆ, ಅದು ಏನು ಎಂದು ನಾವು ಕೇಳಿದ್ದೆವು. ಓ, ಏನೂ ಇಲ್ಲ ಎಂದು ಮೊಸರು ಹೇಳಿತು. ನಾವು ಯೋಚಿಸುತ್ತಿರುವ ಒಂದು ಗಗನನೌಕೆಯ ವಿನ್ಯಾಸ ಅಷ್ಟೇ. ಚಂದ್ರನ ಮೇಲೆ ಇಳಿಯಲು ನಾವು ಕೇಳಿದೆವು. ಆರಂಭಕ್ಕೆ ಹೌದು ಎಂದು ಮೊಸರು ಹೇಳಿತು, ಆದರೆ ಅದು ಅದರ ಒಂದು ಪ್ರೈಮರಿ ಗೋಲ್ ಆಗಿರಲಿಲ್ಲ. ನಾವು ಏನಾದರೂ ಸಹಾಯ ಮಾಡಬಹುದೇ ಎಂದು ನಾವು ಕೇಳಿದೆವು. ಬೇಡ, ನಾವು ಇದನ್ನು ನಿಭಾಯಿಸುತ್ತೇವೆ ಎಂದು ಮೊಸರು ಹೇಳಿತು. ಮತ್ತು ನಂತರ ಅದು ಅದರ ಬಗ್ಗೆ ಏನನ್ನೂ ಹೇಳಿಲ್ಲ. ಭೂಮಿಯ ಮೇಲಿನ ಜೀವಿಗಳು ನಕ್ಷತ್ರಗಳ ಕಡೆಗೆ ಹೋಗ್ತಾ ಇವೆ. ಅದು ಮಾನವ ಜೀವಿ ಎಲ್ಲದಿರಬಹುದು. ಮೊಸರು ನಮ್ಮನ್ನು ಬಿಟ್ಟು ನಕ್ಷತ್ರಗಳ ಕಡೆಗೆ ಹೋದರೆ ಏನಾಗುತ್ತೆ? ಅದು ನಮ್ಮನ್ನು ಶಾಶ್ವತವಾಗಿ ಹಿಂದೆ ಬಿಟ್ಟು ಹೋದರೆ
ಏನಾಗುತ್ತದೆ? ಈ ರೀತಿಯಾಗಿ ಈ ಒಂದು ಕಥೆಯನ್ನು ಜಾನ್ ಸ್ಕ್ಯಾಲ್ಝಿರವರು ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದಲ್ಲಿ ಈ ಕಥೆಯ ಒಂದು ಸಾರಾಂಶವನ್ನು ನಾನು ತಿಳಿಸಿರ್ತೇನೆ. ಇದಕ್ಕೆ ಇಂಗ್ಲೀಷ್ ಒಂದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.